ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು? ಈ ಜ್ಯೋತಿಷ್ಯ ಅನ್ನುವುದನ್ನು ಇದು ದೇವರೇ ಮಾಡಿಕೊಟ್ಟದ್ದು ನಮಗೆ. ಶನಿ ಅಂತ ಬಂದ ಕೂಡಲೇ ನಮಗೇನೋ ಒಂದು ತರಹದ ಗಾಬರಿ, ಆತಂಕಗಳು, ಭಯ ಆಗತ್ತೆ. ಕಾರಣ ಶನಿ ನನಗೇನು ಕೆಟ್ಟದ್ದು ಮಾಡಿಬಿಡ್ತಾನೋ ಏನು ಅಂತ. ಖಂಡಿತವಾಗಿಯೂ ಶನಿ ಕೆಟ್ಟವನಲ್ಲ. ಶನಿ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ಬಾರ್ದು. ಕೆಲವೊಂದು ಬಣ್ಣಗಳನ್ನು ಸಾಮಾನ್ಯವಾಗಿಯೇ ನಿಷೇಧ ಮಾಡಿದೆ. ಇಂದಿನ ಆಧುನಿಕ ಯುಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರನ ಹೇಗೆ ನಂಬಬೇಕು ಅಂತ? ನಂಬಲೇಬೇಕು ಅಂತ ನನ್ನ ಒಂದು ಅನಿಸಿಕೆ. ಆಧುನಿಕ ಯುಗದಲ್ಲಿ ನಿಮಗೆ ಗೊತ್ತಿರಬಹುದು, ಬಹಳ ಕಷ್ಟ ಇದೆ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳುಗಳು ದಾರಿ ತಪ್ಪಿ ಹೋಗುವಂತಹ ಕಾಲ ಸೃಷ್ಟಿಯಾಗ್ತಾ ಇದೆ, ನೋಡ್ತಾ ಇದ್ದೇವೆ ನಾವು. ತಂದೆಗೆ ತಿರುಗಿ ಮಾತನಾಡ್ತಾರೆ, ತಾಯಿಗೆ ತಿರುಗಿ ಮಾತನಾಡ್ತಾರೆ. ಈಗ ಸ್ವಾಮಿ, ಜ್ಯೋತಿಷ್ಯ ಮತ್ತು ವಿಜ್ಞಾನ, ಸೊ ಯಾವುದನ್ನು ನಂಬಬೇಕು ಅಂತ? ಶಾಸ್ತ್ರದಲ್ಲಿ ಏನಿರ್ತದೆ ಅದು ತತ್ವಜ್ಞಾನ, ಇದು ವಿಜ್ಞಾನ. ಜ್ಯೋತಿಷ್ಯ ನಮ್ಮ ಜೀವನನ ಬದಲಾವಣೆ ಮಾಡುತ್ತಾ? ಖಂಡಿತ ಬದಲಾವಣೆ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಸ್ಕೈ ಒರಿಜಿನಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಕುತೂಹಲಕಾರಿ ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಈ ಒಂದು ಜೆನ್ಜಿ ಯುಗದಲ್ಲಿ ಭವಿಷ್ಯ ಮತ್ತು ಜ್ಯೋತಿಷ್ಯ ಶಾಸ್ತ್ರ, ಸೊ ಯಾರೆಲ್ಲ ನಂಬ್ತಾರೆ, ಯಾರೆಲ್ಲ ನಂಬಲ್ಲ, ಈ ಒಂದು ವಿಷಯದೊಂದಿಗೆ ನಾನು ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋದ ಸ್ಪಾನ್ಸರ್ ಬಂದುಬಿಟ್ಟು ವೆಲ್ಲೋರಾ ಸ್ಟುಡಿಯೋ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ದಾವಣಗೆರೆಯ. ಸೊ ಅವ್ರ ಹತ್ರನೇ ಒಂದು ಪರಿಚಯ ಮಾಡಿಕೊಡೋಣ. ಸ್ವಾಮಿ ನಮಸ್ತೆ. ನಮಸ್ಕಾರ. ಸ್ವಾಮಿ, ನಿಮ್ಮದೊಂದು ಕಿರು ಪರಿಚಯದೊಂದಿಗೆ ನಿಮ್ಮ ಒಂದು ಈ ಪಯಣ ಒಂದ್ಸಲ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ. ಖಂಡಿತ. ನನ್ನ ಹೆಸರು ಕೃಷ್ಣಾಚಾರ್ಯ ಮಣ್ಣೂರ್ ಅಂತ. ಅಧ್ಯಯನ ಮಾಡಿದ್ದೆಲ್ಲ ಬೆಂಗಳೂರಿನ ಜಯತೀರ್ಥ ವಿದ್ಯಾಪೀಠದಲ್ಲಿ ಪ್ರಾರಂಭಿಕದಿಂದಲೂ ಶಾಸ್ತ್ರಾಧ್ಯಯನಗಳನ್ನು ಅಲ್ಲಿ ಮಾಡಿದ್ದು. ದ್ವೈತ ವೇದಾಂತ, ವ್ಯಾಕರಣ ಇತ್ಯಾದಿ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದು. ನಮ್ಮ ಶಾಸ್ತ್ರವೇ ತಿಳಿಸುವ ಹಾಗೆ ಏನಿದೆ ಅಂದರೆ, ನಾವು ಎಷ್ಟು ಅಧ್ಯಯನಗಳನ್ನು ಮಾಡಿದರೂ, ಎಷ್ಟು ಓದಿದರೂ ಕೂಡ ಜ್ಞಾನ ಬಹಳ ಕಡಿಮೆ, ಚಿಕ್ಕದಾದದ್ದು. ಹೀಗಾಗಿ ಅನೇಕ ವಿದ್ವಾಂಸರಿದ್ದಾರೆ, ಜ್ಞಾನಿಗಳಿದ್ದಾರೆ, ಮಹನೀಯರಿದ್ದಾರೆ. ನಾವು ಮಾಡಿದ ಸಾಧನೆ ಇದು ಅತಿ ಅಲ್ಪವಾದದ್ದು, ಮಾಡಿದ್ದು ಗುರುಗಳ ಅನುಗ್ರಹದಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಧಾನವಾಗಿ ಎಲ್ಲ ಶಾಸ್ತ್ರಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ದೊಡ್ಡದಾದ ಸಮುದ್ರದಲ್ಲಿ ಈಜಬೇಕು ಅಂತಾದರೆ ಅದಕ್ಕೆ ವಿಶೇಷವಾದ ಶಕ್ತಿ ಬೇಕು. ನನ್ನ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಮಂದಮತಿಯಾದಂತಹ ನಾನು ಗುರುಗಳ ಅನುಗ್ರಹದಿಂದ ಏನೆಲ್ಲ ತಿಳಿಲಿಕ್ಕಾಗಿದೆಯೋ ಅಷ್ಟನ್ನು ನಾನು ತಿಳಿದುಕೊಂಡು ಬಂದಿದ್ದೇನೆ. ಈ ಸಂವಾದದ ರೂಪದಲ್ಲಿಯೂ ಕೂಡ ನಾವು ಮಾಡುವ ಈ ಕಾರ್ಯಕ್ರಮದಲ್ಲಿಯೂ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಗೊತ್ತಿದ್ದ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳನ್ನು ಎಲ್ಲ ಸಜ್ಜನರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನುವ ಬಯಕೆಯಿಂದ ನಿಮ್ಮೊಟ್ಟಿಗೆ ನಾನು ಪಯಣವನ್ನು ಮಾಡ್ತಾ ಇದ್ದೇನೆ. ಚಿಕ್ಕಂದಿನಿಂದಲೂ ಕೂಡ ಅಲ್ಲಿ ಅಧ್ಯಯನವನ್ನು ಮಾಡಿದ್ದು. ಗುರು ಕಾರುಣ್ಯದಿಂದ ಏನೋ ಒಂದಿಷ್ಟು ಸಂಸ್ಕೃತದ ಪಾಠಗಳನ್ನು ಈಗ ನಾನು ಮಾಡ್ತಾ ಇದ್ದೇನೆ. ತಿಳಿದಷ್ಟು ಜ್ಯೋತಿಷ್ಯಗಳನ್ನು ಕೂಡ ನಾನು ಹೇಳ್ತೇನೆ. ಸಂಸ್ಕೃತದಲ್ಲಿ ಒಂದು ಪದವಿಯನ್ನು ಸಂಪಾದನೆ ಮಾಡಬೇಕು ಅಂತ ತಿರುಪತಿಯ RSVP ಅಂದರೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಒಂದು MA ಪದವಿಯನ್ನು ಕೂಡ ನಾನು ಪಡೆದದ್ದು. ಅದು ಇವತ್ತು ಏನು ಅನುಕೂಲ ಅಂದರೆ, ದೇವರ ಅನುಗ್ರಹ, ಗುರುಗಳ ಪ್ರಧಾನವಾದ ಅನುಗ್ರಹ. ಇವತ್ತು ಗುರುಪೂರ್ಣಿಮೆ, ಎಷ್ಟು ಬಾರಿ ಗುರುಗಳು ಅಂತ ಅಂತೀನೋ ಗೊತ್ತಿಲ್ಲ. ಆ ಒಂದು ಗುರುಗಳ ಅನುಗ್ರಹದಿಂದ ಒಂದು ಅನೇಕ ಈ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಪಾಠ ಮಾಡುವ ಸೌಭಾಗ್ಯ ನನಗೆ ದೊರಕಿದೆ. ಆಯುರ್ವೇದ ವಿದ್ಯಾಲಯದಲ್ಲಿ ಪ್ರಕೃತ ದಾವಣಗೆರೆಯ ಸುಶ್ರುತ ಆಯುರ್ವೇದ ಏನು ಕಾಲೇಜಿದೆ, ಅಲ್ಲಿ ನಾನು ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಸಂಸ್ಕೃತ ಪಾಠಗಳನ್ನು ಮಾಡ್ತಾ ಇದ್ದೇನೆ. ಇಷ್ಟು ನನ್ನದೊಂದು ಸಾಮಾನ್ಯವಾದ ಸಣ್ಣ ಪರಿಚಯ. ಧನ್ಯವಾದಗಳು ಸ್ವಾಮಿ. ಸ್ವಾಮಿ, ಮೊದಲನೇದಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು, ಒಂದು ಸಣ್ಣ ಕಿರು ಪರಿಚಯದ ಬಗ್ಗೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಏನು ಅಂದರೆ, ನಮ್ಮಲ್ಲಿ ವೇದಗಳನ್ನು ನಾವು ಒಪ್ತೇವೆ. 4 ವೇದಗಳು ಅಂತ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳಿದೆ. ಈ ವೇದಗಳಲ್ಲಿ ಅಂಗಭಾಗಗಳಿದೆ. ವೇದಗಳಿಗೆ 6 ಅಂಗಗಳು ಅಂತ, ಷಡಂಗಗಳು ಅಂತ ಹೇಳ್ತೇವೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಅಂತ. ಜ್ಯೋತಿಷ್ಯವೂ ಕೂಡ ವೇದಗಳ 6 ಅಂಗಗಳಲ್ಲಿ ಒಂದಾದದ್ದು.
ಈ ಜ್ಯೋತಿಷ್ಯ ಶಾಸ್ತ್ರ ಬಹಳ ಅದ್ಭುತವಾದಂತಹ ಒಂದು ಶಾಸ್ತ್ರ. ಈ ಜ್ಯೋತಿಷ್ಯ ಅನ್ನುವುದನ್ನು ಇದು ದೇವರೇ ಮಾಡಿಕೊಟ್ಟದ್ದು ನಮಗೆ. ಹೀಗಾಗಿ ಇದರ ಮೂಲಕವಾಗಿ ನಾವು ಏನನ್ನು ತಿಳಿಬಹುದು ಅಂತಾದರೆ, ನಮಗೆ ಈ ಎಲ್ಲ ಸಾಮಾನ್ಯವಾಗಿ ಏನಿದೆ ಅಂತಂದರೆ, ಇವತ್ತು ಜನರ ದೃಷ್ಟಿಯಲ್ಲಿ ಈ ಗ್ರಹಗತಿಗಳು ಅಂತ ನಾವೇನು ಹೇಳ್ತೇವೆ, ನಿಮಗೆ ಗುರು ದಶೆ ನಡೆದಿದೆ, ಶನಿ ದಶೆ ನಡೆದಿದೆ, ಹೀಗೆ ಜ್ಯೋತಿಷ್ಯದಲ್ಲಿ ಹೇಳಲಿಕ್ಕೆ ಬರ್ತದೆ, ದಶಾಭುಕ್ತಿ ಅಂತೆಲ್ಲ ಹೇಳ್ತೇವೆ. ಆಗ ಶನಿ ಅಂತ ಬಂದ ಕೂಡಲೇ ನಮಗೇನೋ ಒಂದು ತರಹದ ಗಾಬರಿ, ಆತಂಕಗಳು, ಭಯ ಆಗತ್ತೆ. ಕಾರಣ, ಶನಿ ನನಗೇನು ಕೆಟ್ಟದ್ದು ಮಾಡಿಬಿಡ್ತಾನೋ ಏನೋ ಅಂತ. ಖಂಡಿತವಾಗಿಯೂ ಶನಿ ಕೆಟ್ಟವನಲ್ಲ, ಕುಜ ಕೆಟ್ಟವನಲ್ಲ, ಯಾವ ಗ್ರಹಗತಿಗಳು ಕೂಡ ಅವು ಗ್ರಹಗಳು ಕೆಟ್ಟದ್ದಲ್ಲ, ಅವೆಲ್ಲ ಮಂಗಳಕಾರಕವಾದವುಗಳೇ. ಏನು ಅಂದರೆ ಮುನ್ಸೂಚನೆಯನ್ನು ಮಾಡ್ತದೆ ನಮಗೆ, ನಿನ್ನ ಕರ್ಮ ಹೀಗಿದೆ, ಕರ್ಮಕ್ಕನುಗುಣವಾಗಿ ಫಲ ಹೀಗೆ ಅನುಭವಿಸಬೇಕಾಗ್ತದೆ, ಅದಕ್ಕಾಗಿ ನೀನು ಧರ್ಮದ ಮಾರ್ಗದಲ್ಲಿ ಇರು ಅಂತ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಇರತಕ್ಕಂತಹದ್ದೇ ಗ್ರಹಗತಿಗಳು. ಈ ಗ್ರಹಗತಿಗಳನ್ನು ನಮಗೆ ತಿಳಿಲಿಕ್ಕೆ ಬೇಕಾದ ಒಂದು ಮಾಧ್ಯಮ ಈ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯಕ್ಕನುಗುಣವಾಗಿ ನಾವು ಆ ಗ್ರಹಗತಿಗಳನ್ನು ತಿಳಿದು, ಈ ರಾಶಿಯಲ್ಲಿ ಈ ಗ್ರಹ ಇದ್ದಾಗ ಈ ತರಹದ ಫಲಗಳು ವ್ಯಕ್ತಿಗೆ ಆಗ್ತದೆ ಎನ್ನುವುದನ್ನು ತಿಳಿದಾಗ, ಆ ವ್ಯಕ್ತಿ ತನಗೆ ಆಗುವ ಒಂದಿಷ್ಟು ಕಷ್ಟಗಳನ್ನು, ಬರುವ ಕಷ್ಟಗಳನ್ನು ಆ ಗ್ರಹಗತಿಗಳ ಉಪಾಸನೆಯಿಂದಾಗಿರಬಹುದು, ಆ ನವಗ್ರಹ ದೇವತೆಗಳ ಉಪಾಸನೆಯಿಂದ, ಹಾಗೂ ಅವರನ್ನು ನಿಯಮನ ಮಾಡುವಂತಹ ವಾಯುದೇವರಿದ್ದಾರೆ, ಮುಖ್ಯ ಪ್ರಾಣ ಆಂಜನೇಯ, ಅವರ ಉಪಾಸನೆಯಿಂದ, ಅವರ ಮೇಲೆ ಇರತಕ್ಕಂತಹ ಭಗವಂತ ನಾರಾಯಣ ಶ್ರೀಹರಿ ಸರ್ವೋತ್ತಮನಾದ ವ್ಯಕ್ತಿ, ಅವನ ಅನುಗ್ರಹದಿಂದ ಅದನ್ನು ಕಡಿಮೆ ಮಾಡಿಕೊಳ್ಳುವ ಶಕ್ತಿಯೂ ಕೂಡ ಇದೆ. ಆ ಕಾರಣಕ್ಕಾಗಿ ಆ ಸೂಚನೆ ಬೇಕಲ್ವಾ, ನನಗೆ ಹೀಗಾಗತ್ತೆ ಅನ್ನುವ ಸೂಚನೆಯನ್ನು ಕೊಡುವುದಕ್ಕಾಗಿ ಇರತಕ್ಕಂತಹ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ. ವೇದಗಳಿಗೆ ಒಂದು ಅಂಗಭಾಗ. ಇದರ ಬಗ್ಗೆ ಅನೇಕ ಗ್ರಂಥಗಳಿದೆ. ಇದರ ವಿಚಾರದಲ್ಲಿಯೂ MA PhDಗಳನ್ನು ಮಾಡುವಂತಹ ಅವಕಾಶಗಳಿದೆ. ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಒಬ್ಬ ಮನುಷ್ಯನಿಗೆ ಒಂದು ಉತ್ತಮವಾದಂತಹ ಕಾರ್ಯ ಅಂತ ಜ್ಯೋತಿಷ್ಯದ ಪರಿಚಯವನ್ನು ನಾವು ಮಾಡಿಕೊಳ್ಬಹುದು ಸಾಮಾನ್ಯವಾಗಿ. ಸೊ ಏನಂದರೆ, ಈಗ ಅದೇ ಶನಿ ಬಗ್ಗೆ ಮಾತಾಡಿದ್ರಿ, ಒಂದು ಕ್ಯೂರಿಯಾಸಿಟಿ ಏನಂದರೆ, ಈ ಶನಿವಾರ ದಿನ ಕಪ್ಪು ಬಟ್ಟೆ ಹಾಕಬಾರ್ದು ಅಂತ ಒಂದಿರುತ್ತೆ. ಶನಿ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ಬಾರ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕಪ್ಪು ಬಟ್ಟೆ ಹಾಕೊಂಡು ಹೋಗ್ಬಾರ್ದು. ಅದು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಏನಾದರೂ? ಖಂಡಿತವಾಗಿ ಅದು ಏನಿದೆ ಅಂತಂದರೆ, ಒಂದೊಂದು ಗ್ರಹಗಳಿಗೆ ಒಂದೊಂದು ಬಣ್ಣದ ವಸ್ತ್ರವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈಗ ಸಾಮಾನ್ಯವಾಗಿ ನಮಗೆ ದಾನ ಕೊಡಲಿಕ್ಕೆ ಹೇಳ್ತಾರೆ, ಯಾವುದೋ ಒಂದು ಗ್ರಹ ಈ ಸ್ಥಾನದಲ್ಲಿ ಇದೆ, ಉಚ್ಚ ಸ್ಥಾನ, ನೀಚ ಸ್ಥಾನ ಅಂತ ನಾವು ಹೇಳ್ತೇವೆ. ಆಯಾ ಸ್ಥಾನಗಳಲ್ಲಿ ಗ್ರಹಗತಿಗಳಿದ್ದಾಗ ಒಂದು ಈ ಬಣ್ಣದ ವಸ್ತ್ರದಲ್ಲಿ ಈ ಪದಾರ್ಥವನ್ನು ನೀವು ದಾನವನ್ನು ಮಾಡಿ ಅಂತ ಹೇಳುವುದು ಕ್ರಮ ಇದೆ. ಆ ಬಟ್ಟೆಯನ್ನು ಹಾಕಬೇಕು ಹಾಕಬಾರದು ಅಂತನ್ನುವುದೇನಿದೆಯಲ್ಲ, ಅದು ಅವರವರ ಒಂದು ವಿಚಾರಕ್ಕೆ ಬಿಟ್ಟದ್ದೇ ಹೊರತು ಅದು ಹೆಚ್ಚಿನ ಅದರಲ್ಲಿ ಶಾಸ್ತ್ರದಲ್ಲಿ ಏನಿಲ್ಲ. ಅದರ ಬಗ್ಗೆ ಈ ತರಹದ ಬಣ್ಣ ಹಾಕಬೇಡಿ ಅನ್ನೋದು. ಕೆಲವೊಂದು ಬಣ್ಣಗಳನ್ನು ಸಾಮಾನ್ಯವಾಗಿಯೇ ನಿಷೇಧ ಮಾಡಿದೆ, ಆ ತರಹದ ಬಣ್ಣದ ಬಟ್ಟೆಗಳನ್ನು ಹಾಕಬಾರದು ಅನ್ನುವುದನ್ನು. ಅದನ್ನು ನಾವು ಶಾಸ್ತ್ರಕ್ಕನುಗುಣವಾಗಿ ತಿಳಿದು ಮಾಡಿದರೆ ಸಾಕು. ಸೊ ಇಂದಿನ ಆಧುನಿಕ ಯುಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರನ ಹೇಗೆ ನಂಬಬೇಕು ಅಂತ? ನಂಬಲೇಬೇಕು ಅಂತ ನನ್ನ ಒಂದು ಅನಿಸಿಕೆ. ಕಾರಣ ಏನು ಅಂತಂದರೆ, ಈಗ ತಾನೇ ನಾನು ಹೇಳಿದ ಹಾಗೆ ನಮಗೆ ಏನು ಗ್ರಹಗತಿಗಳು ಸೂಚನೆಯನ್ನು ಕೊಡ್ತದೆ, ಆ ಸೂಚನೆಗೆ ಅನುಗುಣವಾಗಿ, ಈಗ ಉದಾಹರಣೆಗೆ ಗುರುಬಲ ಇದೆ, ಗುರುಗ್ರಹ, ಇವತ್ತು ಗುರು ಪೂರ್ಣಿಮೆ, ಅದಕ್ಕಾಗಿ ಅದರ ಚಿಂತನೆಯನ್ನೇ ಮಾಡೋಣ. ಗುರು ಕೆಲವೊಂದು ಸ್ಥಾನಗಳಲ್ಲಿ, 2ನೆಯ ಸ್ಥಾನ, ಪಂಚಮ ಸ್ಥಾನ, ಈ ಸ್ಥಾನಗಳಲ್ಲಿ ಇದ್ದಾಗ ಉತ್ತಮವಾದ ಫಲವನ್ನು ಸೂಚನೆಯನ್ನು ಮಾಡುತ್ತಾನೆ ಅನ್ನುವಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಯಮ ಇದೆ. ಆ ನಿಯಮಕ್ಕನುಗುಣವಾಗಿ ಆಯಾ ಫಲಗಳನ್ನು ಇವತ್ತೆಲ್ಲರೂ ಅನುಭವಿಸ್ತಾ ಇದ್ದಾರೆ. ಎಲ್ಲರ ಅನುಭವಕ್ಕೂ ಕೂಡ ಅದು ಬರ್ತದೆ. ಆದ ಕಾರಣ ಜ್ಯೋತಿಷ್ಯ ನಮಗೆ ಇದು ಏನೋ ಒಂದು ಅಪನಂಬಿಕೆ, ಮೂಢನಂಬಿಕೆ, ಸುಮ್ಮನೆ ಏನೋ ಹೋಗ್ತೇವೆ, ಪರಿಹಾರಗಳನ್ನು ಹೇಳ್ತಾರೆ, ಖರ್ಚು ಜಾಸ್ತಿ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಬಿಡಬೇಕು ಅಂತ ಖಂಡಿತವಾಗಿ ಇಲ್ಲ. ಜ್ಯೋತಿಷ್ಯವನ್ನು ತಿಳಿಬೇಕು, ತಿಳಿದು ಅದಕ್ಕನುಗುಣವಾಗಿ ಜ್ಯೋತಿಷಿಗಳಿಂದ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು. ಆ ಪರಿಹಾರದಿಂದ ಮಾಡಿದಾಗ ಮುಖ್ಯವಾಗಿ ನಮಗೇನು ಅಂದರೆ, ಈ ಗ್ರಹಗತಿಗಳೆಲ್ಲ ಧರ್ಮದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದೆ. ಈಗ ಹೋಗಿ ನನಗೆ ಶನಿಗ್ರಹ ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ, 7.5 ನಡೀತಾ ಇದೆ ಅಂತ, ಏನು ಮಾಡಬೇಕು ಅಂತ ಜ್ಯೋತಿಷಿಗಳನ್ನು ಕೇಳಿದರೆ ಅವರೊಂದು ಪರಿಹಾರ ಹೇಳ್ತಾರೆ. ನವಗ್ರಹ ಶಾಂತಿಯನ್ನು ಮಾಡಿ, ನವಗ್ರಹ ಜಪವನ್ನು ಮಾಡಿಸಿ, ನೀವು ನಿತ್ಯದಲ್ಲಿ ಆಂಜನೇಯನ ದರ್ಶನ ಮಾಡಿ, ನರಸಿಂಹದೇವರ ದರ್ಶನವನ್ನು ಮಾಡಿ, ಈ ತರಹದ ಧರ್ಮದ ಮಾರ್ಗದಲ್ಲಿ
ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಒಂದು ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಈ ಆಧುನಿಕ ಯುಗದಲ್ಲಿ ನಿಮಗೆ ಗೊತ್ತಿರಬಹುದು, ಬಹಳ ಕಷ್ಟ ಇದೆ ಇವತ್ತು. ಹೌದು ಹೌದು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳುಗಳು ದಾರಿ ತಪ್ಪಿ ಹೋಗುವಂತಹ ಕಾಲ ಸೃಷ್ಟಿಯಾಗ್ತಾ ಇದೆ, ನೋಡ್ತಾ ಇದ್ದೇವೆ ನಾವು. ಈ ಜ್ಯೋತಿಷ್ಯದ ಸಂಸ್ಕಾರ ಮನೆಯಲ್ಲಿ ವಾತಾವರಣದಲ್ಲಿ ಇತ್ತು ಅಂದರೆ, ತಂದೆ ತಾಯಿಗಳು ಇದರಲ್ಲಿ ನಂಬಿಕೆ ಇಟ್ಟಿದ್ರೆ ಮಕ್ಕಳಿಗೆ ಆ ಸಂಸ್ಕಾರ ಉಳಿತದೆ. ಆ ಸಂಸ್ಕಾರದಿಂದ ಮಕ್ಕಳು ಕೂಡ, ಇಲ್ಲ ನಮ್ಮ ತಂದೆಗೆ ಜ್ಯೋತಿಷಿಗಳು ಹೇಳಿದ್ದಾರೆ ನಿತ್ಯ ರಾಯರ ದರ್ಶನ ಮಾಡಲಿಕ್ಕೆ, ಗುರುಗಳ ದರ್ಶನ ಮಾಡಲಿಕ್ಕೆ, ಅಥವಾ ಆಂಜನೇಯನ ದರ್ಶನ ಮಾಡಲಿಕ್ಕೆ ಹೇಳಿದ್ದಾರೆ, ನಮ್ಮ ತಂದೆ ಹೋಗ್ತಾರೆ ದಿನ ದೇವಸ್ಥಾನಕ್ಕೆ ಅನ್ನುವುದನ್ನು ನೋಡಿ 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 ಮಕ್ಕಳು ಕಲಿತಾರೆ. ಇವತ್ತು ನಾವು ತಂದೆ ತಾಯಿಗಳಾದವರು ಮೊಬೈಲನ್ನು ಹಿಡಿದುಕೊಂಡು ಕೂತದ್ದನ್ನು ನೋಡಿ 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 ಚಿಕ್ಕ ಮಕ್ಕಳು ಹೇಗೆ ಕಲಿತಾ ಇದ್ದಾರೋ, ಹಾಗೆ ಧರ್ಮದ ಮಾರ್ಗದಲ್ಲಿ ನಾವು ಇದ್ದರೆ ನಮ್ಮನ್ನು ನೋಡಿ ಮಕ್ಕಳು ಅದನ್ನು ಕಲಿತಾರೆ. ಆ ಧಾರ್ಮಿಕ ವಾತಾವರಣ ಉಳಿಯುತ್ತೆ. ಮುಖ್ಯವಾಗಿ ದೇವರು, ಗುರುಗಳು ಅನ್ನುವ ಭಯ, ಭಕ್ತಿಗಳು, ಸಂಸ್ಕಾರಗಳು ಆಧುನಿಕ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಇಲ್ಲ ಅಂದರೆ ತಂದೆಗೆ ತಿರುಗಿ ಮಾತನಾಡ್ತಾರೆ, ತಾಯಿಗೆ ತಿರುಗಿ ಮಾತನಾಡ್ತಾರೆ, ಹೇಗೇಗೋ ಮಾತನಾಡ್ತಾರೆ. ಈ ಒಂದು ಭಯ ಭಕ್ತಿ ಉಂಟಾಗೋದು ಯಾವಾಗ ಅಂದರೆ ಧಾರ್ಮಿಕ ಕೇಂದ್ರಗಳಿಗೆ ಹೋದಾಗ. ಅಲ್ಲಿ ದೇವಸ್ಥಾನಕ್ಕೆ ಬಂದರೆ ಇಲ್ಲ, ಇಲ್ಲಿ ಮಾತನಾಡಬಾರ್ದು, ಕೇವಲ ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು ಅನ್ನುವ ಭಾವನೆಗಳು ಉಂಟಾಗೋದು ಆ ಧಾರ್ಮಿಕ ಸನ್ನಿಧಾನಗಳಿಗೆ ಹೋದಾಗ. ಅದಕ್ಕೆ ಹೋಗಬೇಕು ಅಂತಾದರೆ ಈ ಆಧುನಿಕ ಯುಗದಲ್ಲಿ ಈ ಜ್ಯೋತಿಷ್ಯವನ್ನು ನಂಬಬೇಕು, ಸಂಸ್ಕಾರಗಳನ್ನು ಹೊಂದಬೇಕು ಅನ್ನುವುದು ಈ ಒಂದು ಪ್ರಶ್ನೆಗೆ ನಾವು ಉತ್ತರ ಅಂತ ತಿಳಿಬಹುದು. ಈಗ ಸ್ವಾಮಿ, ಜ್ಯೋತಿಷ್ಯ ಮತ್ತು ವಿಜ್ಞಾನ, ಸೊ ಯಾವುದು ನಂಬಬೇಕು ಅಂತ? ಎರಡನ್ನೂ ಸಮವಾಗಿ ನಾವು ತಿಳಿತಾ ಹೋಗುವುದು ಒಳ್ಳೆಯದು. ಇದು ಹೇಗಿದೆ ಅಂದರೆ ತುಂಬ ಒಳ್ಳೆಯ ಪ್ರಶ್ನೆ ಇದೆ ಆ್ಯಕ್ಚುಲಿ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಅದು ಗ್ರಹಗತಿಗಳ ಬಗ್ಗೆನೇ ಹೇಳ್ತಕ್ಕಂಥದ್ದು, ವಿಜ್ಞಾನವೂ ಕೂಡ ಗ್ರಹಗತಿಗಳ ಬಗ್ಗೆನೇ ಅದು ಮಾತನಾಡ್ತದೆ. ಅದರ ಬಗ್ಗೆ ವಿಚಾರವಾಗಿ ಅನೇಕ ವಿಧವಾದಂತಹ ಗ್ರಂಥಗಳನ್ನು ಬರೆದವರಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಎರಡೂ ಕೂಡ ನಾವು ಸಮವಾಗಿ ಅದನ್ನು ನೋಡ್ತಾ ಹೋದ್ರೇ ನಮಗೆ ಒಂದು ಉತ್ತಮವಾದ ಫಲವನ್ನು ಸಿಗುತ್ತದೆ. ಶಾಸ್ತ್ರದಲ್ಲಿ ಏನಿರ್ತದೆ ಅದು ತತ್ವಜ್ಞಾನ, ಇದು ವಿಜ್ಞಾನ. ಸಾಮಾನ್ಯವಾಗಿ ಕೆಲವು ವ್ಯತ್ಯಾಸಗಳಿರ್ತದೆ, ಕೆಲವು ವಿಭಿನ್ನವಾಗಿ ಇರ್ತದೆ. ಜ್ಞಾನಕ್ಕಾಗಿ ಎರಡನ್ನೂ ಅಧ್ಯಯನ ಮಾಡುವುದು, ವಿಮರ್ಶೆ ಮಾಡುವುದು ಅತ್ಯಂತ ಸೂಕ್ತವಾದದ್ದು. ಎರಡನ್ನೂ ನಂಬಬೇಕು. ಕೇವಲ ವಿಜ್ಞಾನ ಒಂದೇ ಅಲ್ಲ, ಕೇವಲ ತತ್ವಜ್ಞಾನ ಒಂದೇ ಅಲ್ಲ. ನಮಗೆ ಎರಡರ ಜ್ಞಾನವೂ ಇದ್ದರೆ ಯಾವುದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಇನ್ನೊಂದೇನೆಂದರೆ, ಜ್ಯೋತಿಷ್ಯ ನಮ್ಮ ಜೀವನನ ಬದಲಾವಣೆ ಮಾಡುತ್ತಾ? ಖಂಡಿತ ಬದಲಾವಣೆ ಮಾಡ್ತದೆ. ಯಾಕೆ ಬದಲಾವಣೆ ಮಾಡುತ್ತದೆ ಅಂತಂದರೆ, ಹೀಗೆ ತಾನೇ ನಾನು ಹೇಳಿದೆ, ನೀವೇ ಉದಾಹರಣೆಗೆ ನನ್ನ ಹತ್ರ ಬಂದ್ರಿ, ಗುರುಗಳೇ ನನ್ನ ಜ್ಯೋತಿಷ್ಯ ಏನು ಅಂತ ನನಗೆ ನೋಡಿ ಹೇಳಿ, ನನ್ನ ರಾಶಿಯ ಗ್ರಹಗತಿಗಳೆಲ್ಲ ಏನು ಅಂತ ತಿಳಿಸಿ ಅಂತ ಬಂದಾಗ, ನಿಮ್ಮ ರಾಶಿಯ ಅನುಗುಣವಾಗಿ ನಾನೊಂದೇನೋ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ, ಈ ಪ್ರಸಂಗದಲ್ಲಿ ನೀವು ಪ್ರತಿನಿತ್ಯ ಮೌನದಿಂದ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು 12 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡೋದು ಸೂಕ್ತ ಅನ್ನುವ ಸಲಹೆಯನ್ನು ನಾನು ನಿಮಗೆ ಕೊಟ್ಟೆ. ನೀವು ಯಾವಾಗ ಜ್ಯೋತಿಷಿಗಳ ನನ್ನ ಹತ್ರ ಬಂದದ್ದು ಅಂದರೆ, ಬೇರೆ ನಿಮಗೆ ಆಗುವ ತೊಂದರೆಗಳನ್ನು ನಾನಾ ಕಡೆಯಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡಿ, ಇಲ್ಲ ಒಂದು ಯಾರೋ ಹೇಳಿದರು ಕೇಳಿಸ್ಬಿಡಿ ಅಂತ ಹೇಳಿದರು, ಕೇಳಿಸ್ಬಿಡೋಣ ಅಂತ ಬಂದು ಕೇಳಿದ್ದು. ಕೇಳಿದಾಗ ಎಲ್ಲರೂ ಹೇಳಿದ್ದನ್ನು ಮಾಡಿ ಆಗಿದೆ, ಇದನ್ನು ಒಂದನ್ನು ಮಾಡೋಣ ಅಂತ ನೀವು ಅದಕ್ಕೆ ಕಾಲಿಡ್ತೀರಿ. ಅಂದರೆ ಏನಿದೆ ಅಂದರೆ, ಇಲ್ಲಿ ಬೇರೆ ಲೌಕಿಕ ಪ್ರಯತ್ನಗಳಿಗೂ ಈ ವೈದಿಕವಾದ ಧಾರ್ಮಿಕವಾದ ಪ್ರಯತ್ನಗಳಿಗೂ ಬಹಳ ವ್ಯತ್ಯಾಸ ಇದೆ. ನೀವು ಅದನ್ನು ಫೀಲ್ ಮಾಡ್ಬೋದು. ಖಂಡಿತವಾಗಿಯೂ ಆ ಜ್ಯೋತಿಷಿಗಳು ಹೇಳಿದ್ದಾರೆ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಹೋಗಿ ನೀವು ಆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿದಾಗ ನಿಮಗೆ ಆ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ಭಗವಂತ ಕೊಡುತ್ತಾನೆ. ಆ ದೈವ ಬಲದಲ್ಲಿ ಆ ಶಕ್ತಿ ಇದೆ, ಅದನ್ನು ನಾವು ಅನುಭವಿಸ್ಬೋದು. ಅದಕ್ಕಾಗಿ ಅದು ಖಂಡಿತವಾಗಿಯೂ ಬದಲಾವಣೆ ಮಾಡ್ತದೆ. ನಾವೇ ಹೇಳ್ತೀವಿ, ನನಗೆ ದೇವಸ್ಥಾನ ಅಂದರೆ ಆಗ್ತಿರ್ಲಿಲ್ಲ ರೀ, ನಾನು ಹೋಗುವ ವಿಚಾರವೇ ನನಗಿರಲಿಲ್ಲ. ಯಾರೋ ನಮ್ಮ ಸ್ನೇಹಿತರು ನನ್ನನ್ನು ಜ್ಯೋತಿಷ್ಯ ಕೇಳಲಿಕ್ಕೆ ಅಂತ ಕರ್ಕೊಂಡು ಹೋದ್ರು, ಅವ್ರು ಕೇಳ್ತಾ ಇದ್ರು, ಅವ್ರ ಜೊತೆ ನಾನು ಕೇಳಿದೆ, ಅವ್ರೇನೋ ಒಂದು ಪರಿಹಾರ ಹೇಳಿದರು, ಅದನ್ನು ಅಷ್ಟೇ ಸ್ನೇಹಿತನಿಗೆ ಹೇಳಿದ್ದಾರೆ, ಅವ್ರ ಜೊತೆ ನಾನು ಮಾಡೋಣ ಅಂತ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಇವತ್ತು ನನಗೆ ಎಷ್ಟೋ ಅದು ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಅಂತ ಅನೇಕ ಜನರ ಬಾಯಿಂದ ಈ ಮಾತನ್ನು ನಾವು ಕೇಳ್ತೇವೆ. ಹೀಗಾಗಿ ದೈವದ ಕಡೆಗೆ ನಮ್ಮನ್ನು ಒಲವು ಹುಟ್ಟಿಸುವಂತಹ ಒಂದು ಬದಲಾವಣೆ ಜೀವನದಲ್ಲಿ ಖಂಡಿತವಾಗಿ ಮಾಡುವ ಶಕ್ತಿ ಜ್ಯೋತಿಷ್ಯಕ್ಕೆ ಇದೆ. ಈಗ ಗ್ರಹಗಳ ಸ್ಥಾನ ಈ ನಮ್ಮ ಮನುಷ್ಯರ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ? ಅದು ಏನಿದೆ ಅಂತಂದರೆ, ದೈವಿಕನಾಗಿದ್ದ ಅಂದರೆ ವ್ಯಕ್ತಿ, ಅವನಿಗೆ ಬಹಳ ಪರಿಣಾಮ ಆಗಲ್ಲ.
ದೈವಿಕನಾಗಿದ್ದ ವ್ಯಕ್ತಿ ಅಂದರೆ ಬಹಳ ಪರಿಣಾಮ ಆಗಲ್ಲ. ಶಾಸ್ತ್ರದಲ್ಲಿ ಆ ಮಾತಿದೆ, ಕಿಂ ಕುರುವಂತಿ ಗೃಹ ಸರ್ವೇ ಪ್ರಸನ್ನೆ ಶ್ರೀನಿಕೇತನೆ ಅಂತ. ಆ ಗೃಹಗತಿಗಳೆಲ್ಲ ಆಯಾ ಸ್ಥಾನಗಳಿಗೆ ಬಂದಾಗ ತಮ್ಮ ಕಾರ್ಯಗಳನ್ನು ಅವುಗಳು ಮಾಡಬೇಕು ಅನ್ನುವುದು ಅವುಗಳಿಗೆ ಭಗವಂತನ ಆದೇಶ. ಆ ಗೃಹಗತಿಗಳು ಅಂದರೆ ಅದಕ್ಕೆ ನಿಯಾಮಕ ದೇವತೆಗಳಿದ್ದಾರೆ. ಆ ದೇವತೆಗಳು ಆಯಾ ಸ್ಥಾನಕ್ಕೆ ಬಂದಾಗ ಆಯಾ ತರಹದ ಫಲಗಳನ್ನು ಕೊಡಬೇಕು ಅನ್ನುವುದು ಇದು ವಿಹಿತ. ಆದರೆ ದೈವ ಬಲ ಅವನಲ್ಲಿ ಇತ್ತು ಅಂತಾಗಿದ್ದರೆ, ದೈವ ಬಲ ಇತ್ತು ಅಂತಾಗಿದ್ದರೆ ಅವನಿಗೆ ಆ ಗ್ರಹಗತಿಗಳು ಪೂರ್ಣವಾದ ಫಲವನ್ನು ಕೊಡಲ್ಲ. ಕೆಟ್ಟದ್ದು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯ ಫಲಗಳು ಖಂಡಿತವಾಗಿ ಆಗೇ ಆಗತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಗ್ರಹಗತಿಗಳಲ್ಲಿ ಅನಾರೋಗ್ಯದ ಸಮಸ್ಯೆ ಆಗಬೇಕು ಅವನಿಗೆ ಅನ್ನುವ ಒಂದು ಗ್ರಹಗತಿ ಇದೆ, ಅವನಿಗೆ ಅನಾರೋಗ್ಯ ಬರಬೇಕು. ಆದರೆ ಆ ವ್ಯಕ್ತಿ ನಿತ್ಯದಲ್ಲಿ ದೈವ ಆರಾಧನೆಯನ್ನು ಮಾಡತಕ್ಕಂಥವನು, ದೇವತಾರಾಧನೆಯನ್ನು ಮಾಡ್ತಾನೆ. ವಿಷ್ಣು ಸಹಸ್ರನಾಮದ ಪಾರಾಯಣವೋ ಅದರ ಶ್ರವಣವೋ, ಅನೇಕ ವಿಧವಾದ ದೇವಸ್ಥಾನಗಳಿಗೆ ಕಾಲ್ನಡಿಗೆಯಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ, ಈ ತರಹದ ಒಂದು ನಿತ್ಯದ ರೂಢಿಯಲ್ಲಿ ಇಟ್ಟುಕೊಂಡ ದೈವಿಕನಾದಂತಹ ವ್ಯಕ್ತಿಯಾಗಿದ್ದರೆ ಅವನಿಗೆ ಅನಾರೋಗ್ಯ ಬರಬೇಕು, ದೇವರು ಕೊಡ್ತಾನೆ ಅನಾರೋಗ್ಯವನ್ನು, ಅದರಿಂದ ಯಾವುದೇ ತರಹದ ಭಾಳ ಅವನಿಗೆ ಬಾಧೆ ಆಗಲ್ಲ. ಉದಾಹರಣೆ ಕಾಲು ಮುರಿಬೇಕು ಅಂತ ಇದೆ ಅವನ ಹಣೆ ಬರಹದಲ್ಲಿ, ಗೃಹಗತಿಗಳ ಪ್ರಕಾರ ಅನಾರೋಗ್ಯದ ದೃಷ್ಟಿಯಲ್ಲಿ ಕರ್ಮ ಆಗಿದೆ. ದೇವರೇನು ಮಾಡ್ತಾನೆ, ಅವನು ನಿತ್ಯದಲ್ಲಿ ದೇವರ ಸೇವೆ ಮಾಡುವ ವ್ಯಕ್ತಿ ಆದ್ದರಿಂದ ಕಾಲಿಗೊಂದು ಪೆಟ್ಟನ್ನು ಮಾಡ್ತಾನೆ. ಕರ್ಮ ಬಿಡ ತಪ್ಪಲ್ಲ, ಕಾಲಿಗೊಂದು ಚಿಕ್ಕದಾದ ಪೆಟ್ಟನ್ನು ಮಾಡಿ ನೋವು ಮಾಡಿ ಆ ಕರ್ಮವನ್ನು ಕಡಿಮೆ ಮಾಡ್ತಾನೆ. ಹೀಗೆ ಅದು ದೈವ ಬಲ ನಮ್ಮಲ್ಲಿ ಇತ್ತು ಅಂದರೆ ಆ ಗ್ರಹಗತಿಗಳ ಪ್ರಭಾವ ಅದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ದಾಸರಾಯರು ಈ ಮಾತನ್ನು ಹೇಳಿದ್ದಾರೆ ನಮಗೆ ದೇವರ ನಾಮದಲ್ಲಿ ಹೇಳುವಾಗ, ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ ಅಂತ. ದೇವರ ದಯೆ ನಮ್ಮಲ್ಲಿ ಇತ್ತು ಅಂದರೆ ಯಾವ ಗ್ರಹಗತಿಗಳು ನಮಗೆ ಏನೂ ಮಾಡಲ್ಲ, ಅಲ್ಲ ಮಾಡುವ ಕರ್ಮ ಅದನ್ನು ಅದೇನಿರುತ್ತೆ ಅದು ಕಡಿಮೆ ಅಂತೂ ಖಂಡಿತವಾಗಿಯೂ ಆಗತ್ತೆ. ಪೂರ್ಣವಾದ ಅದು ತನ್ನ ಪ್ರಭಾವವನ್ನು ತೋರಿಸಲೇಬೇಕು ಅಂತೇನಿಲ್ಲ. ಆದರೆ ಈಗಿನ ಒಂದು ನಾಸ್ತಿಕವಾದಿಗಳೆಲ್ಲ ಇದ್ದಾರೆ ಕೆಲವೊಬ್ಬರೆಲ್ಲ. ಈಗ ನಾವು ಗ್ರಹಣದ ಪ್ರಸಂಗವನ್ನು ತಗೊಂಡ್ರೆ ರಾಹುಗ್ರಸ್ತ, ಕೇತುಗ್ರಸ್ತ, ಚಂದ್ರಗ್ರಹಣ, ಸೂರ್ಯಗ್ರಹಣಗಳೆಲ್ಲ ಬರ್ತಿರ್ತವೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಹೇಳುವ ನಿಯಮಕ್ಕೆ ಅನುಗುಣವಾಗಿ ಗ್ರಹಣದ ಕಾಲದಲ್ಲಿ ಮಲಗಬಾರದು, ಆಹಾರದ ಸೇವನೆಯನ್ನು ಮಾಡಬಾರದು ಇತ್ಯಾದಿ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಕೆಲವೊಬ್ಬರೆಲ್ಲ ನಾಸ್ತಿಕರು, ನಾನು ಆಗ್ಲೇನೆ ತಿಂತೇನೆ ನೋಡೋಣ ಏನಾಗುತ್ತೆ ನನಗೆ ಅಂತ ತಿಂತಾರೆ. ಅವ್ರಿಗೇನೂ ಆಗಲ್ಲ. ಅವ್ರು ಚೆನ್ನಾಗಿದ್ದಾರಲ್ರಿ, ಗ್ರಹಣದ ಸಮಯದಲ್ಲೇ ತಿಂದರು ಮಾಡಿದರು, ಆದರೂ ಚೆನ್ನಾಗಿದ್ದಾರಲ್ಲ, ಅವ್ರಿಗೇನಾಗಿಲ್ಲ. ಫಲಗಳು ಏನಿದೆ ಅಂತಂದರೆ ಇಲ್ಲಿಯೇ ಕೊಡಬೇಕು, ಈಗಲೇ ಕೊಡಬೇಕು ಅಂತ ದೇವರು ಇಟ್ಕೊಂಡಿಲ್ಲ. ಅತೀ ಉತ್ಕಟವಾದ ಪಾಪ ಪುಣ್ಯಗಳಿಗೆ ಇಲ್ಲಿ ಕೊಡ್ತಾನೆ ಫಲಗಳನ್ನು. ಉತ್ಕಟವಾದ ಪಾಪ ಆಗಿದ್ದರೆ ಇಲ್ಲಿಯೇ ಕೊಡ್ತಾನೆ ದೇವರು. ನಾಸ್ತಿಕರು ಒಂದಿಷ್ಟು ಜನ ಇದ್ದಾರೆ, ಒಂದಿಷ್ಟು ಗುಂಪು, ಅವರವರನ್ನು ನೋಡಿ ರೂಢಿಸಿಕೊಳ್ಬೇಕು. ಅವರು ಇದೇ ತರಹದ ತಪ್ಪುಗಳನ್ನು ಮಾಡಬೇಕು. ಅವರಿಗೆ ಯೋಗ್ಯವಾದ ಗತಿಗಳು ನರಕಾದಿಗಳೆಲ್ಲ ಇದೆಯಲ್ಲ, ಅಲ್ಲಿಗೆ ಕಳಿಸ್ಬೇಕು ಅಂತ ದೇವರು ಹಾಗೂ ಮಾಡಿಸ್ತಾನೆ. ಆ ತರಹದ ಅನರ್ಥವನ್ನು ಅವರು ಮಾಡಿ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಒಂದಿಷ್ಟು ಜನರ ಗುಂಪನ್ನು ಒಡಿತಾರೆ. ಧರ್ಮವನ್ನು ನಂಬುವವರನ್ನು ಧರ್ಮದ ಹಾದಿಯನ್ನು ಬಿಡಿಸ್ತಾರೆ. ಹೀಗೂ ಒಂದಿಷ್ಟು ಗುಂಪುಗಳನ್ನು ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೇವೆ. ಆದರೆ ಅವುಗಳಿಗೆಲ್ಲ ಫಲ ನಮಗೆ ಈಗಲೇ ಆಗದೇ ಇದ್ದರೂ ಕೂಡ ಜನ್ಮಾಂತರಗಳಲ್ಲಿ ಖಂಡಿತವಾಗಿಯೂ ಅದನ್ನು ಭಗವಂತ ಕೊಡ್ತಾನೆ. ಮಾಡಿದ ಕರ್ಮಗಳಿಗೆ ಅನುಭವಿಸಲೇಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಮಗೇ ಅದು ಅನುಭವಕ್ಕೆ ಬರ್ತಾ ಇರ್ತದೆ. ಜ್ಯೋತಿಷ್ಯವನ್ನು, ಶಾಸ್ತ್ರವನ್ನು ನಂಬುವವರಿಗೆ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವು.